ಎಲ್ಲರಿಗೂ ಪ್ರೈಸ್ ಲಾರ್ಡ್. ಬೈಬಲಲ್ಲಿ ಒಂದು ವಾಕ್ಯ ಇದೆ, ನೀವು ಯಾರ ಬಗ್ಗೆ ಆದರೂ ವಿರೋಧವಿದ್ದರೆ ನೀವು ಕ್ಷಮಿಸಬೇಕು, ಕ್ಷಮಿಸಿದರೆ ಪರಲೋಕ ತಂದೆ ಕೂಡ ನಿಮ್ಮ ತಪ್ಪನ್ನು ಕ್ಷಮಿಸ್ತಾರೆ ಅಂತ. ಹೌದು, ಇದು ತುಂಬ ಕೇಳಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಕೆಲವೊಮ್ಮೆ ನಮ್ಮ ತಪ್ಪಿರುವುದಿಲ್ಲ, ನಾವು ಯಾಕೆ ಕ್ಷಮಿಸಬೇಕು ಅನ್ನೋ ಒಂದು ನಮ್ಮಲ್ಲಿ ಒಂದು ಸ್ವಾಭಿಮಾನ ಇರ್ತದೆ. ನಾನು ಏನು ಹೇಳ್ತೀನಂದರೆ, ಎಷ್ಟೋ ಕುಟುಂಬಗಳಲ್ಲಿ ಈ ಒಂದು ವಿಷಯದಲ್ಲೇ ಬೇರೆ ಆಗಿದ್ದಾರೆ, ಒಡೆದು ಹೋಗಿದ್ದಾವೆ, ಸಂಬಂಧಗಳು ಬಿಟ್ಟು ಹೋಗಿದ್ದಾವೆ, ಗಂಡ ಹೆಂಡತಿಯಲ್ಲಿ ಸಮಸ್ಯೆ ಉಂಟಾಗಿದೆ, ಅಣ್ಣ ತಮ್ಮಂದರಲ್ಲೂ ಕೂಡ ಎಷ್ಟು ಬಿರುಕು ಉಂಟಾಗಿದೆ. ಯಾಕಂದರೆ ಕ್ಷಮಿಸು ಅನ್ನೋ ಒಂದು ಮಾತಿನಿಂದ ಎಷ್ಟೋ ಸೆಟಲ್ ಆಗ್ತವೆ. ಅದು ನಮಗೆ ಗೊತ್ತಿರೋದಿಲ್ಲ. ಯಾಕೆ ನಮ್ಮಲ್ಲಿ ಇರುವಂಥ ಒಂದು ಈಗೋ, ನಾನು ತಪ್ಪು ಮಾಡಿಲ್ಲ ಅಂದರೂ ನಾನು ಕ್ಷಮಿಸಬೇಕು, ನಾನು ಕ್ಷಮಾಪಣೆ ಕೇಳ ಅನ್ನೋ ಒಂದು. ಬಟ್ ಬೈಬಲ್ ಏನು ಹೇಳುತ್ತೆ ಅಂದರೆ, ಯಾರು ಕ್ಷಮಿಸ್ತಾರೆ ಅವ್ರ ದೇವ್ರ ಮಕ್ಕಳದು. ಅದು ಯೇಸುವಿನ ಒಂದು ಸ್ವಭಾವ, ಕ್ಷಮಿಸುವಂಥ ಗುಣ ಒಂದು ಯೇಸುವಿನ ಸ್ವಭಾವ. ನೀವು ಕ್ಷಮಿಸ್ತಾ ಇದ್ದೀರಾ ಅಂತಂದರೆ ಪರಲೋಕ ತಂದೆ ನಿಮ್ಮ ತಪ್ಪುಗಳು ಏನೇ ಇರಲಿ ಅವ್ರು ಕ್ಷಮಿಸ್ತಾ ಹೋಗ್ತಾನೆ. ನೀವೇ ಇನ್ನೊಬ್ರು ಕ್ಷಮಿಸಿಲ್ಲ ಅಂದರೆ ನಿಮ್ಮ ತಪ್ಪುಗಳನ್ನು ಹೇಗೆ ಕ್ಷಮಾಪಣೆ ಹೊಂದಲ್ಪಡ್ತವೆ. ಆದ್ದರಿಂದ ನಮ್ಮ ಜೀವಿತದಲ್ಲಿ ಏನೇ ತಪ್ಪುಗಳು ಮಾಡಿರಿ, ಯಾರು ಎಷ್ಟೇ ತಪ್ಪು ಮಾಡಿರಿ, ನಾವು ಅದು ಕ್ಷಮಿಸ್ಕೊಂಡೇ ಹೋಗಬೇಕು. ಯೇಸು ಸ್ವಾಮಿ ಹೇಳಿದ್ದಾನೆ, 7 ಸಾರಿ ನಿನ್ನ ಸಹೋದರನಾಗಲಿ ಯಾರೇ ನಿಮ್ಮ ಜೊತೆ ಇದ್ದವ್ರು ತಪ್ಪು ಮಾಡಿರಿ ನೀವು ಕ್ಷಮಿಸ್ತಾನೆ ಇರಬೇಕು. ಕ್ಷಮಿಸುವಂಥದ್ದು ಯೇಸುವಿನ ಒಂದು ಒಳ್ಳೆಯ ದೊಡ್ಡ ಗುಣ ಆಗಿದೆ. ಇದರಿಂದ ನಾವು ನಮ್ಮ ಲೈಫಲ್ಲಿ ಎಷ್ಟೋ ಉನ್ನತ ಸ್ಥಾನಕ್ಕೆ ದೇವರು ನಮ್ಮ ತರ್ತಾನೆ. ಆಮೇಲೆ